ಆತ್ಮಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸುವಂತಹ ಎಲ್ಲ ನನ್ನ ಪ್ರಿಯರನ್ನು ಕರ್ತನಾದ ಯೇಸುವಿನ ದಿವ್ಯನಾಮದಲ್ಲಿ ವಂದಿಸ್ತೇನೆ. ಈ ದಿವಸ ನಮ್ಮ ದೇವರ ವಾಕ್ಯದ ಸಂದೇಶವನ್ನು ನಾವು ಕೇಳುವ ಮೊದಲು ನಮ್ಮ ತಲೆಗಳನ್ನು ದೇವರ ಸನ್ನಿಧಾನದಲ್ಲಿ ಬಾಗಿಸಿ ಪ್ರಾರ್ಥಿಸೋಣ. ಜೀವಸ್ವರೂಪನಾದ ಪರಲೋಕದ ತಂದೆಯಾದ ದೇವರೇ, ಈ ದಿವಸದಲ್ಲಿ ನಾವು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಿನ್ನ ವಿಶೇಷವಾದ ಕೃಪೆಯನ್ನು ಸಹಾಯವನ್ನು ಕೊಡು. ನಿನ್ನ ವಾಕ್ಯವನ್ನು ಕೇಳುವವರು ಮಾತ್ರವೇ ಅಲ್ಲ, ನಿನ್ನ ವಾಕ್ಯಕ್ಕೆ ವಿಧೇಯತೆಯನ್ನು ತೋರಿಸುವವರಾಗಿ ಜೀವಿಸುವಂತೆ ಅನುಗ್ರಹಿಸು. ಪ್ರಿಯ ವೀಕ್ಷಕರನ್ನು ಕರುಣಿಸು. ಯೇಸುವಿನ ದಿವ್ಯನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಿದೆ ಸ್ವಾಮಿ. ಆಮೆನ್. ನಾವು ಕಳೆದಂಥ ಅನೇಕ ವಾರಗಳಲ್ಲಿ ದೇವರ ಪರಿಶುದ್ಧಾತ್ಮನ ಕುರಿತಾದ ಅನೇಕ ವರಗಳ ಕುರಿತಾಗಿ ನಾವು ಆಲೋಚನೆ ಮಾಡಿದ್ದೇವೆ. ನಾವು ಅನೇಕ ಸತ್ಯಗಳನ್ನು ತಿಳ್ಕೊಂಡಿದ್ದೇವೆ. ನಾನು ಇದನ್ನು ವಿವರಿಸಿದ್ದೇನೆ. ಸುಮಾರು ದೇವರ ವಾಕ್ಯದಲ್ಲಿ ಬೇರೆ ಬೇರೆ ಭಾಗಗಳನ್ನು ನೋಡುವಾಗ ದೇವರ ಪರಿಶುದ್ಧಾತ್ಮನ ಸುಮಾರು 18 ವರಗಳನ್ನು ವಿಶ್ಲೇಷಣೆ ನಾವು ಮಾಡಿದ್ದೇವೆ. ಅದರಲ್ಲಿ ಮೊದಲನೇದಾಗಿ 7 ವರಗಳು ತಾತ್ಕಾಲಿಕವಾದಂಥ ವರಗಳೆಂಬುದಾಗಿ ವಿವರಣೆ ಮಾಡಿದ್ದೇನೆ. ಅದಾದ ನಂತರ ಉಳಿದಂಥ 11 ವರಗಳಲ್ಲಿ 10 ವರಗಳ ಕುರಿತಾದಂಥ ವಿವರಣೆಯನ್ನು ನಾನು ಮಾಡಿದ್ದೇನೆ. ಆ 10 ವರಗಳು ಯಾವುದದು ನಾವು ಕ್ಲುಪ್ತವಾಗಿ ನಾವು ಸ್ವಲ್ಪ ಆಲೋಚನೆ ಮಾಡೋಣ. ಮೊದಲನೇದಾಗಿ ಜ್ಞಾನದ ವರ, ಎರಡನೇದಾಗಿ ವಿವೇಚನಾ ವರ, ಮೂರನೇದಾಗಿ ಕೊಡುವಂಥ ವರ, ನಾಲ್ಕನೇದಾಗಿ ಬೋಧನೆಯ ವರ, ಐದನೇದಾಗಿ ಸೇವೆಯ ವರ, ಆರನೇದಾಗಿ ಕರುಣೆಯನ್ನು ತೋರಿಸುವಂಥ ವರ, ಏಳನೇದಾಗಿ ಆಡಳಿತವನ್ನು ನಡೆಸುವಂಥ ವರ, ಎಂಟನೇದಾಗಿ ನಂಬಿಕೆಯ ವರ. ಆ ನಂಬಿಕೆಯ ವರದಲ್ಲಿ 3 ಭಾಗಗಳನ್ನು ವಿವರಿಸಿ ಮಾಡಿದ್ದೇನೆ. ರಕ್ಷಣೆಯ ನಂಬಿಕೆ, ದ ಸೇವಿಂಗ್ ಫೇತ್. ಎರಡನೇದು ದ ಸ್ಯಾಂಕ್ಟಿಫೈಯಿಂಗ್ ಫೇತ್, ನಮ್ಮನ್ನು ಪರಿಶುದ್ಧತೆಯಲ್ಲಿ ನಡೆಸುವಂಥ ನಂಬಿಕೆ. ಮೂರನೇದಾಗಿ ದ ಸ್ಟಿವರ್ಡ್ಶಿಪ್ ಆಫ್ ಫೇತ್, ನಮಗೆ ಕೊಟ್ಟಂಥ ಆ ನಂಬಿಕೆಯ ಮನೆವಾರ್ತತನದಲ್ಲಿ ದೇವರ ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಎಂಬಂಥ ನಂಬಿಕೆಯ ಮಟ್ಟದಲ್ಲಿ ಮೇಲಕ್ಕೆ ಬರುವಂಥದ್ದು. 9ನೇದಾಗಿ ಬೋಧನೆ ಮಾಡತಕ್ಕಂಥ ಒಂದು ವರ, ದ ಗಿಫ್ಟ್ ಆಫ್ ಟೀಚಿಂಗ್. 10ನೇದಾಗಿ ದ ಗಿಫ್ಟ್ ಆಫ್ ಇವಾಂಜಲಿಸಮ್, ಅಂದರೆ ಸುವಾರ್ಥ ಸೇವೆಯ ಒಂದು ವರ. ಇವತ್ತಿನ ದಿವಸದಲ್ಲಿ ಇನ್ನೊಂದು ವಿವರಣೆ ನಿಮ್ಮ ಮಧ್ಯಕ್ಕೆ ನಾನು ತರ್ತೇನೆ. ಪೇತ್ರನು ಬರೆದಂಥ ಮೊದಲನೆಯ ಪತ್ರ 5ನೆಯ ಅಧ್ಯಾಯ ಮೊದಲಿನ 4 ವಚನಗಳು. ಪೇತ್ರನಿಗೆ ಬರೆದ ಮೊದಲನೆಯ ಪತ್ರ 5ನೆಯ ಅಧ್ಯಾಯ ಮೊದಲಿನ 4 ವಚನಗಳು. ನಾವು ಅದನ್ನು ಓದಿಕೊಳ್ಳೋಣ. ಸಭೆಯ ಹಿರಿಯರೇ, ಜೊತೆ ಹಿರಿಯವನಾದ ನಾನು ಕ್ರಿಸ್ತನ ಬಾಧೆಗಳನ್ನು ಕಣ್ಣಾರೆ ಕಂಡವನು, ಇನ್ನು ಮುಂದೆ ಪ್ರತ್ಯಕ್ಷವಾಗುವ ಪ್ರಭಾವದಲ್ಲಿ ಪಾಲುಗಾರನು ಆಗಿದ್ದು ನಿಮ್ಮನ್ನು ಎಚ್ಚರಿಸಿ ಹೇಳುವುದೇನೆಂದರೆ, ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ. ಬಲಾತ್ಕಾರದಿಂದಲ್ಲ, ದೇವರ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿಯೂ ನೀಚವಾದ ದ್ರವ್ಯಾಶೆಯಿಂದಲ್ಲ, ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡಿರಿ. ದೇವರು ನಿಮ್ಮ ವಶದಲ್ಲಿಟ್ಟಿರುವ ಸಭೆಗಳ ಮೇಲೆ ದೊರೆತನ ಮಾಡುವವರಂತೆ ನಡೆಯದೆ ಮಂದೆಗೆ ಮಾದರಿಯಾಗಿಯೇ ನಡೆದುಕೊಳ್ಳ್ರಿ. ಹಿರಿ ಕುರುಬನು ಪ್ರತ್ಯಕ್ಷನಾಗುವಾಗ ನೀವು ದೇವ ಪ್ರಭಾವವೆಂಬ ಎಂದಿಗೂ ಬಾಡದ ಜಯಮಾಲೆಯನ್ನು ಹೊಂದುವಿರಿ. ಯವನಸ್ಥರೇ ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರ್ರಿ ಎಂಬುದಾಗಿ. ನಾವು ಇಲ್ಲಿ ಒಂದು ವಿಶೇಷವಾದಂಥ ಒಂದು ಕೊನೆಯ ಒಂದು ವರದ ಕುರಿತಾಗಿ ನಾವು ನೋಡ್ತೇವೆ. ವಾಟ್ ಈಸ್ ದಿಸ್? ಇಟ್ ಈಸ್ ದ ಗಿಫ್ಟ್ ಆಫ್ ದ ಎಲ್ಡರ್ ಟೀಚರ್. ಒಬ್ಬ ಹಿರಿಯವರು ಮತ್ತು ಬೋಧಕ. ದ ಎಲ್ಡರ್ ಟೀಚರ್, ಕನ್ನಡದಲ್ಲಿ ಕೂಡ ಸಭೆಯ ಹಿರಿಯರೇ.
ಸಭೆಯ ಹಿರಿಯರೇ. ಒಂದು ಸಭೆಯಲ್ಲಿ ಒಂದು ಸಭೆಯನ್ನು ಆಳುವುದಕ್ಕಾಗಿ ದೇವರು ಹಿರಿಯರನ್ನು ನೇಮಕ ಮಾಡಿದ್ದಾನೆ. ಆ ಹಿರಿಯರಲ್ಲಿ ಅದು ಒಬ್ಬನೇ ಹಿರಿಯನಲ್ಲ. ಯಾವುದೇ ಒಂದು ಸಭೆಯಲ್ಲಿ ದೇವರ ಮಂದೆಯನ್ನು ನಡೆಸುವುದಕ್ಕಾಗಿ ನಾವಲ್ಲಿ ನೋಡುವಂಥದ್ದೇನಂತ ಹೇಳಿದರೆ ದ ಪ್ಲೂರಾಲಿಟಿ ಆಫ್ ಎಲ್ಡರ್ಸ್. ಪ್ಲೂರಾಲಿಟಿ ಆಫ್ ಎಲ್ಡರ್ಸ್. ಹಿರಿಯರು ಏಕವಚನದಲ್ಲಿಲ್ಲ, ಬಹುವಚನದಲ್ಲಿ ಉಂಟು. ಅನೇಕರು ಇದನ್ನು ಅರ್ಥ ಮಾಡಿಕೊಂಡಿಲ್ಲ. ಒಂದು ಸಭೆಯ ನಾಯಕತ್ವವನ್ನು ಯಾರೋ ಒಬ್ಬನಿಗೆ ದೇವರು ಎಂದಿಗೂ ವಹಿಸಿಕೊಡುವುದಿಲ್ಲ. ಆದರೆ ಇದನ್ನು ಅನೇಕರು ತಪ್ಪು ತಿಳ್ಕೊಂಡಿದ್ದಾರೆ. ಎಲ್ಲಿಯಾದರೂ ಬೈಬಲ್ನಲ್ಲಿ ಒಬ್ಬನೇ ಸರ್ವಾಧಿಕಾರದಲ್ಲಿ ಒಂದು ಸಭೆಯನ್ನು ನಡೆಸಬೇಕು ಎಂಬುದಾಗಿ ಬರೆದದ್ದು ನೋಡುವುದಿಲ್ಲ. ಅದಕ್ಕಾಗಿ ಪೇತ್ರನು ಬರೆಯುವಾಗ ಏನು ಹೇಳ್ತಾ ಇದ್ದಾನೆ? ಸಭೆಯ ಹಿರಿಯರೇ, ಜೊತೆ ಹಿರಿಯವನಾದಂಥ ನಾನೇನು ಜೊತೆ ಹಿರಿಯನು, ನಾನೇನು ಜೊತೆಯ ಹಿರಿಯನು. ಪೇತ್ರನು ಈಗ ಉಳಿದಂಥ ಎಲ್ಡರ್ಸನ್ನು, ಸಭೆಯ ನಾಯಕರು ಯಾರು? ದ ಬೈಬಲ್ ಡಿಸ್ಕ್ರೈಬ್ಸ್ ದ ಲೀಡರ್ಶಿಪ್ ಆಫ್ ದ ಚರ್ಚ್ ಆಸ್ ಎಲ್ಡರ್ಸ್. ಹಳೆ ಒಡಂಬಡಿಕೆಯ ಇಬ್ರಿಯ ಭಾಷೆಯಾದ ಆಲ್ಡನ್ ಎಂಬಂಥ ಪದದಿಂದ ಈ ಶಬ್ದ ಬಂದಿದೆ. ಹಿರಿಯರು ಎಂಬುದಾಗಿ ಹೇಳಿದರೆ ಹಿರಿಯರ ಲಕ್ಷಣಗಳ ಕುರಿತು ಸತ್ಯವೇದದಲ್ಲಿ ನಾವು ಬೇಕಾದಷ್ಟು ವರ್ಣನೆಗಳನ್ನು ನಾವು ನೋಡ್ತೇವೆ. ಈಗ ನನ್ನ ಉದ್ದೇಶ ಅದಲ್ಲ. ಮೈ ಟೈಮ್ ಈಸ್ ನಾಟ್ ಟು ಬ್ರಿಂಗ್ ಬಿಫೋರ್ ಯು ದ ಕ್ವಾಲಿಫಿಕೇಶನ್ ಆಫ್ ಎಲ್ಡರ್ಸ್ ಹೂ ಆರ್ ದ ಲೀಡರ್ಸ್ ಆಫ್ ಎ ಚರ್ಚ್. ಒಂದು ಸಭೆಯ ನಾಯಕರ ಹೆಸರೇನೋ? ಬೈಬಲ್ ಇಸ್ ವೆರಿ ಕ್ಲಿಯರ್. Who are they? They are called as the elders. ಸಭೆಯ ಹಿರಿಯರೇ, ಜೊತೆ ಹಿರಿಯವನಾದಂಥ ನಾನು ಅಂದ್ರೆ ಅರ್ಥ ಏನು? See, this is the gift of elder teacher. The gift of elder teacher ಅಂದರೆ ಒಬ್ಬ ಸಭಾ ಹಿರಿಯರಲ್ಲಿ ಪ್ರತ್ಯೇಕವಾಗಿ ಯಾರೋ ಒಬ್ಬರಿಗೋ ಇಬ್ಬರಿಗೋ ಬೋಧನಾ ಮಾಡುವಂಥ ಒಂದು ವರವನ್ನು ದೇವರು ಕೊಟ್ಟಿದ್ದಾರೆ. ಇಟ್ ಈಸ್ ಸಮಥಿಂಗ್ ಎಕ್ಸ್ಕ್ಲೂಸಿವ್. There are exclusively the Bible teachers. But here they are elder teachers. ನಾವು ಅದರ ಮುಂದಕ್ಕೆ ನಾವು ನೋಡ್ತೇವೆ. ಹೂ ಆರ್ ದೇ? ದೇ ಆರ್ ದ ಎಲ್ಡರ್ ಟೀಚರ್. ಸಭಾ ಹಿರಿಯರಾಗಿರುವಂಥ ಬೋಧಕರು. ಪಾಲುಗಾರನಾಗಿದ್ದಂಥ ನಾನು ನಿಮ್ಮನ್ನು ಎಚ್ಚರಿಸಿ ಹೇಳ್ತಾ ಇದ್ದೇನೆ. ಏನದು? ನಿಮ್ಮಲ್ಲಿರುವಂಥ ದೇವರ ಮಂದೆಯನ್ನು ಕಾಯಿರಿ. ದೇ ಆರ್ ದ ಎಲ್ಡರ್ಸ್, ದೇ ಆರ್ ದ ಲೀಡರ್ಸ್. ಒಂದು ಸಭೆಯ ನಾಯಕರು, ನಾಯಕನೂ ಅಲ್ಲ. ಈ ದಿವಸದಲ್ಲಿ ಬಂದಿರುವಂಥ ಬಹಳ ದುಸ್ತರವಾದ, ದುಃಖಕರವಾದಂಥ ಮತ್ತು ಸಭೆಗಳನ್ನು ಹಾಳು ಮಾಡುತ್ತಿರುವಂಥ ಒಂದು ವಿಚಾರ ಏನಂತ ಹೇಳಿದರೆ ಏಕಸರ್ವಾಧಿಪತ್ಯ. ಕೇವಲ ಒಬ್ಬ ಮನುಷ್ಯನು ತಾನು ಆ ಸಭೆಯ ಅಧಿಕಾರಿ ಎಂಬುದಾಗಿ ಹೇಳಿಕೊಂಡು ತನ್ನ ಕಂಟ್ರೋಲ್ನಲ್ಲಿ, ಹತೋಟಿಯಲ್ಲಿಟ್ಟುಕೊಂಡು ಅವನು ಹೇಳಿದ ಹಾಗೆ ಎಲ್ಲರೂ ಕೇಳಬೇಕು. ಒಬ್ಬನು ಹೇಳಿದ ಹಾಗೆ ಅವನು ಸಭೆಯ ನಾಯಕ. ಬೈಬಲ್ನಲ್ಲಿ ಏಕನಾಯಕನ ಕುರಿತಾಗಿ ಮಾತಾಡುವುದಿಲ್ಲ. ಬೈಬಲ್ನಲ್ಲಿ ನಾಯಕತ್ವದ ಕುರಿತಾಗಿ ಏಕವಚನದಲ್ಲಿ ಮಾತನಾಡುವುದಿಲ್ಲ, ಬಹುವಚನದಲ್ಲಿ ಮಾತನಾಡ್ತಾ ಉಂಟು. ದ ಲೀಡರ್ಶಿಪ್ of the church is not singular but plural. Understand this truth. The leadership of the church, let me repeat, the leadership of the church is not singular, it is plural. ಬಹುವಚನದಲ್ಲಿ ಉಂಟು. ನಾನು ಬೈಬಲ್ನಲ್ಲಿ
ಬರೆದಿರುವಂಥ ವಚನ ನಿಮ್ಮ ಹತ್ರ ಬೈಬಲ್ ಇದ್ದರೆ ಓದ್ರಿ. ಏನು ಬರ್ದಿದಲ್ಲಿ? ನಾನೇನೋ ಒಂದು ಇನ್ವೆನ್ಷನ್ ಮಾಡಿ, ನಾನೇನೋ ನನ್ನ ಒಂದು ಬುದ್ಧಿಯಿಂದ ಅಥವಾ ಯಾವುದೋ ಒಂದು ಪುಸ್ತಕದಿಂದ ನಾನು ಹೇಳ್ತಾ ಇಲ್ಲ. ಐ ಆಮ್ ಟೀಚಿಂಗ್ ದ ಬೈಬಲ್. ಸತ್ಯವೇದದಲ್ಲಿ ಬರೆದಿರುವಂಥ ಬೋಧನೆಯನ್ನು ನಾನು ಹೇಳ್ತಾ ಇದ್ದೇನೆ ಹೊರತು ನನ್ನ ಮನಸ್ಸಿಗೆ ಬಂದ ಹಾಗೆ ನಾನು ಏನೋ ವಿಚಾರವನ್ನು ನಂಬಿದ್ದೇನೆ, ನಾನು ಅದನ್ನು ಹೇಳ್ತಾ ಇಲ್ಲ. ದ ಬೈಬಲ್ ಟಾಕ್ಸ್ ಅಬೌಟ್ ದ elders of the church. The church has been assigned with the leadership in the hands of the elders. And among the elder, God has given a particular gift. ಏನದು? Their gift is particularly teaching gift. ಅವರು ಸಭೆಗೆ ಬೋಧಿಸುವಂಥ ಒಂದು ವರ. ನೋಡ್ರಿ, ಅದನ್ನು ನಾವು ಇಂಗ್ಲೀಷ್ನಲ್ಲಿ ನಾವು ಸ್ವಲ್ಪ ಓದೋಣ. ಏನಂತ ಉಂಟಲ್ಲಿ? 1 Peter chapter 5 verses 1 to 4. I'll read that. The elders, ನೋಡ್ರಿ ಬೈಬಲಲ್ಲಿ ನೋಡ್ರಿ, the elders which are among you I exhort, who am also an elder and a witness of the sufferings of Christ, and also a partaker of the glory that shall be revealed. Feed the flock of God. ಪೇತ್ರನೇನು ಹೇಳ್ತಾ ಇದ್ದಾನೆ? ಫೀಡ್ ದ ಫ್ಲಾಕ್ ಆಫ್ ಗಾಡ್. ನಿಮ್ಮಲ್ಲಿರುವಂಥ ದೇವರ ಮಂದೆಯನ್ನು ನೀವರಿಗೆ ಉಣಬಡಿಸಿರಿ. ಫೀಡ್ ದ ಫ್ಲಾಕ್, ಫೀಡ್ ದ ಫ್ಲಾಕ್, ಫೀಡ್ ದ ಫ್ಲಾಕ್. ಆತ್ಮೀಕವಾದಂಥ ಆಹಾರವನ್ನು ಉಣಬಡಿಸಿರಿ. ದೇ ಆರ್ ಎಮಂಗ್ ಯು ಆ್ಯಂಡ್ ಯು ಆರ್ ದ ಟೇಕಿಂಗ್ ದ ಓವರ್ ಸೈಟ್. ಅವರ ಮೇಲ್ವಿಚಾರಣೆ ಮಾಡುವವರು ನೀವು. ಯಾವ ರೀತಿಯಲ್ಲಿ ಒಂದು ತಂದೆ ತನ್ನ ಮಕ್ಕಳನ್ನು ಪೋಷಿಸುವಂಥ ಆ ಒಂದು ಜವಾಬ್ದಾರಿ ಹೊಂದಿದ್ದಾನ, ಯಾವ ರೀತಿಯಲ್ಲಿ ಒಂದು ತಂದೆ ಕಷ್ಟಪಟ್ಟು ಕೆಲಸ ಮಾಡಿ ಸಂಪಾದನೆ ಮಾಡಿ ತನ್ನ ಮಕ್ಕಳಿಗೆ ಊಟ ಕೊಡುವಂಥ ಒಂದು ಜವಾಬ್ದಾರಿಕೆ ಒಬ್ಬ ತಂದೆ ಆದವನಿಗೆ ಇರುವುದಾದರೆ, ದೇವರು ಒಂದು ಸಭೆಯಲ್ಲಿರುವಂಥ ನಾಯಕರು ಅಂತಲೇ ಹೇಳ್ತಾ ಇದ್ದಾನೆ. ನೀವು ತಂದೆಗಳ ಸ್ಥಾನದಲ್ಲಿರ್ಬೋದು, ಒಬ್ಬರೇ ಅಲ್ಲ. ನಾವು ಅನೇಕರು ಪ್ರಶ್ನೆ ಮಾಡ್ಬೋದು, ಯಾಕೆ ದೇವರು ಅನೇಕ ಕುರುಬರು ಅಂತಲೇ ಹೇಳಿದ್ದಾನೆ? ಯಾಕಂದರೆ ನಮ್ಮ ಹಿರಿ ಕುರುಬನು ಯೇಸು ಕ್ರಿಸ್ತನು. ಅವರ್ ಚೀಫ್ ಎಲ್ಡರ್ ಈಸ್ ನೋ ಒನ್ ಎಲ್ಸ್ ದನ್ ಜೀಸಸ್ ಕ್ರೈಸ್ಟ್. ನಮ್ಮ ಹಿರಿ ಕುರುಬನು ಆತನು ಯೇಸು ಕ್ರಿಸ್ತನು. ಯಾಕಂದರೆ ನಾವು ಮುಂದಕ್ಕೆ ಬರ್ತೇವೆ, ಈಗ ಅದನ್ನು ವಿವರಿಸ್ತೇನೆ ನಾನು. ಈ ಹಿರಿಯರ ಮಧ್ಯದಲ್ಲಿ ಒಬ್ಬ ಹಿರಿ ಕುರುಬ ಇದ್ದಾನಂತೆ. ಈಗ ನಮ್ಮ ಒಂದು ಸಭೆ ನಡಿಬೇಕಾದರೆ ಆ ಸಭೆಯ ನಾಯಕತ್ವ ಯಾರ ಮೇಲೆ ಉಂಟು? ಯಾವ ಒಬ್ಬನ ಮೇಲೆ ಅಲ್ಲ. ಯಾವುದೇ ಒಂದು ಸಭೆ ಒಬ್ಬನ ಮೇಲೆ ಅದು ನಡಾವಳಿಕೆಯನ್ನು ಮಾಡುವುದಾಗಿದ್ದರೆ ಅದು ದೇವರ ವಾಕ್ಯಕ್ಕೆ ಅನುಗುಣವಾದಂಥದ್ದು ಅಲ್ಲವೇ ಅಲ್ಲ. ಬೈಬಲ್ನಲ್ಲಿ ಅದು ನಮಗೆ ಬೋಧನೆ ಮಾಡುವುದಿಲ್ಲ. Bible never teaches a single authoritative leadership in a church. We have only one single leader, that is none else than Jesus Christ. The Bible has given the plurality of elders. ನಮ್ಮ ಸಭೆಯಲ್ಲಿ ಹಿರಿಯರನ್ನು ಆತನು ಕೊಟ್ಟಿದ್ದಾನೆ. ಪೇತ್ರನೇನು ಹೇಳ್ತಾನೆ? ನಾನು ಯಾರು? ನಾನು ಜೊತೆ ಹಿರಿಯ. ನಾನು ಜೊತೆಯಲ್ಲಿರುವಂಥ ಇನ್ನೊಬ್ಬ ಹಿರಿಯ. ನೋಡ್ರಿ, ಮುಂದೆ ನೋಡ್ರಿ, ನೀವು ಈಗ ಯು ಹ್ಯಾವ್ ಟು ಫೀಡ್ ದ ಫ್ಲಾಕ್. ಹೌ ಯು ಶುಡ್ ಫೀಡ್ ದ ಫ್ಲಾಕ್? ನಾಟ್ ಬೈ ಕನ್ಸ್ಟ್ರೈಂಟ್. ಅಲ್ಲೇ ನೋಡ್ರಿ, ನಾಟ್ ಬಟ್ ವಿಲ್ಲಿಂಗ್ಲಿ, ನಾಟ್ ಫಾರ್ ಫಿಲ್ತಿ ಲುಕ್, ಬಟ್ ಆಫ್ ಎ ರೆಡಿ ಮೈಂಡ್. ಅನೇಕರು ಈ ದಿವಸದಲ್ಲಿ ನಾನು ಪಾಸ್ಟ್ರು ಅಂತಲೇ ಹೇಳಿಕೊಂಡು ಅನೇಕರಿಗೆ ಅವರ ಜೀವನೋಪಾಯ ಮಾಡುವಂಥದ್ದೊಂದು ಕೆಲಸ ಆಗಿದೆ.
ಅನೇಕರ ತಲೆ ಒಳಗಡೆ ನಾನು ಪಾಸ್ಟರ್ ಅಂತ ಹೇಳಿದ್ರೆ ಜನರು ನನಗೆ ದುಡ್ಡು ಕೊಡಬೇಕು, ನಾನು ನನ್ನ ಹೊಟ್ಟೆ ಹೊರ್ಕೊಳ್ಬೇಕು. ನನ್ನ ಪ್ರಿಯರೇ, ನೋ 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 ದ ಬೈಬಲ್ ಸೇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಎಲ್ಡರ್ ಟೀಚರ್, ಹಿ ಹ್ಯಾಸ್ ಟು ಫೀಡ್ ದ ಫ್ಲಾಕ್. ತನ್ನ ಮಂದೆಯನ್ನು ಆತನು ಫೀಡ್ ಮಾಡಬೇಕು. ಹೇಗೆ? ಬೀಯಿಂಗ್ ಎನ್ ಎನ್ಸ್ಯಾಂಪಲ್ ಟು ದ ಫ್ಲಾಕ್. ಮಂದೆಗೆ ಮಾದರಿಯಾಗಿರಬೇಕು. ಹೇಗಿರಬೇಕು? ಮಂದೆಗೆ ಮಾದರಿಯಾಗಿರಬೇಕು. ಅವನು ದೌರ್ಜನ್ಯ ಮಾಡ್ತಾ, ನಾನು ಹೇಳ್ದಂಗೆ ಕೇಳ್ರಿ, ನಾನು ಹೇಳಿದ ಹಾಗೆ ಬಾಯಿ ಮುಚ್ಚಿಕೊಂಡು ನೀವು ಕೊಡ್ರಿ. ನನ್ನ ಪ್ರಿಯರೇ, ಆ್ಯಂಡ್ ವೆನ್ ದ ಚೀಫ್ ಶೆಪರ್ಡ್ ಶಾಲ್ ಅಪಿಯರ್. ಕನ್ನಡದಲ್ಲಿ ಏನಂತ ಉಂಟು? 4ನೇ ವಚನ, ಹಿರೀ ಕುರುಬನು ಪ್ರತ್ಯಕ್ಷನಾಗುವಾಗ. ಆ ಹಿರೀ ಕುರುಬನು ಯಾರಪ್ಪ? ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತ. ಆತನು ನಮ್ಮ ಹಿರೀ ಕುರುಬ. ಆತನು ಬೇಗನೆ ಪ್ರತ್ಯಕ್ಷನಾಗುವಂಥ ಒಂದು ಕಾಲ ಉಂಟು. ಹಿರೀ ಕುರುಬನು ಪ್ರತ್ಯಕ್ಷನಾಗುವಾಗ ನೀವು ದೇವ ಪ್ರಭಾವವೆಂಬ ಎಂದಿಗೂ ಬಾಡದ ಜಯಮಾಲೆಯನ್ನು ಹೊಂದುವಿರಿ. When the chief shepherd shall appear, he shall receive a crown of glory that fadeth not away. ಅರ್ಥ ಆಯ್ತಾ ಪ್ರಿಯರೇ? What is this gift? This gift, I can say, the gift of the Holy Spirit as the gift of elder teacher, the supernatural ability to preach and teach the word of God and to feed and lead the flock of God. ದೇವರ ಮಂದೆಗೆ ದೇವರ ವಾಕ್ಯವನ್ನು ಉಪದೇಶ ಮಾಡುತ್ತಾ, ದೇವರ ವಾಕ್ಯದ ಸಂದೇಶಗಳನ್ನು ಕೊಡುತ್ತಾ, ಆತ್ಮೀಕ ರೀತಿಯಲ್ಲಿ ಅವರನ್ನು ಬಲಪಡಿಸುತ್ತಾ, ದೇವರ ಮಂದೆಯನ್ನು ಅವರು ತಪ್ಪಿ ಹೋಗದಂತೆ ಕಾಪಾಡುತ್ತಾ, ದುರ್ಬೋಧನೆಗಳಿಗೆ ಅವರು ಒಳಗಾಗದಂತೆ ದೇವರ ವಾಕ್ಯದ ಸತ್ಯ ಬೋಧನೆಯನ್ನು ಬೋಧನೆ ಮಾಡುತ್ತಾ ಇರುವಂಥದ್ದು, ದ್ಯಾಟ್ ಈಸ್ ದ ಗಿಫ್ಟ್ ಆಫ್ ದ ಎಲ್ಡರ್ ಟೀಚರ್. ದ ಎಲ್ಡರ್ ಟೀಚರ್. ಇದಕ್ಕೆ ಸಂಬಂಧಪಟ್ಟು ಇನ್ನೊಂದು ವಚನ ನಿಮ್ಮ ಗಮನಕ್ಕೆ ನಾನು ತರಬೇಕು. ಅಪೊಸ್ತಲ ಕೃತ್ಯಗಳ ಪುಸ್ತಕ 20ನೇ ಅಧ್ಯಾಯ 28ನೇ ವಚನ. ಭಕ್ತನಾದಂಥ ಪೌಲನು ಇಲ್ಲೊಂದು ಸಾಕ್ಷಿ ಕೊಡ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ? ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿ, ಎಲ್ಲ ಹಿಂಡಿನ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ರಿ. ನೋಡ್ರಿ, ಆ ವಚನ ಸ್ವಲ್ಪ ಗಮನಿಸಿರಿ. ಏನಂತ ಉಂಟು? ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನು ಆ ಹಿಂಡಿನಲ್ಲಿ ಅಧ್ಯಕ್ಷನಾಗಿ ಅಂತಲಿಲ್ಲ, ಏಕವಚನದಲ್ಲಿ ಇಲ್ಲ. ಗಮನಿಸಿದಿರೋ? ಅಧ್ಯಕ್ಷನಾಗಿ ಅಲ್ಲ. ಗಮನಿಸಿರಿ ಪ್ರಿಯರೇ, ಹಿ ಈಸ್ ನಾಟ್ talking in terms of a single president or a single pastor or a single a leader, whatever the name that you may call. ನೀವು ಯಾವ ಹೆಸರು ಬೇಕಾದ್ರೆ ಕೊಟ್ಟುಕೊಳ್ಳ್ರಿ. Bible never talks about the singularity of any leader. ಏನಂತ ಉಂಟಲ್ಲಿ? ಏನಂತ ಉಂಟು? ಪವಿತ್ರಾತ್ಮನು ನಿಮ್ಮನ್ನೇ, ಯಾರನ್ನು? ನಿಮ್ಮನ್ನೇ, ನಿನ್ನನ್ನೇ ಎಂಬುದಾಗಿಲ್ಲಪ್ಪ. ಅನೇಕರು ನೆನೆಸ್ತಾರೆ, ನಾನು ಈ ಚರ್ಚಿಂದು ಪಾಸ್ಟ್ರು, ನೀನು ಅಂತೇಳಿಲ್ಲ ಅಲ್ಲಿ. ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷನಾಗಿ ಅಲ್ಲಪ್ಪ, ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಲಿ. ನನ್ನ ಪ್ರಿಯರೇ, ನಾನು ಯಾಕೆ ಇದನ್ನು
ಒತ್ತಿ 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 ನಾನು ಹೇಳ್ತಾ ಇದ್ದೇನೆ. ನನ್ನ ಪ್ರಿಯರ, ದೇವರ ವಾಕ್ಯ ನಮ್ಮ ಗಮನಕ್ಕೆ ತರುವಂಥ ಬಹಳ ಗಂಭೀರವಾದಂಥ ಒಂದು ಸತ್ಯ. ಮತ್ತು ಈ ರೀತಿಯಾಗಿರತಕ್ಕಂಥವರು ಅವರು ನಿಜವಾಗಿಯೂ ದೇವರಿಂದ ಗೌರವಿಸಲ್ಪಡುವರು. ನನ್ನ ಮಾತು ನಾನು ಮುಕ್ತಾಯ ಮಾಡೋ ಮೊದಲು ಕೆಲವು ವಿಷಯಗಳನ್ನು ಹೇಳಿ ನನ್ನ ಮಾತು ನಿಲ್ಲಿಸ್ತೇನೆ. ವಾಟ್ ಈಸ್ ದಿಸ್ ಗಿಫ್ಟ್? ದ 11th ಗಿಫ್ಟ್. It is the gift of elder teacher. What is this gift? It is the supernatural ability to preach and to teach the word of God and to feed and lead the flock of God. ದೇವರ ಮಂದೆಯನ್ನು ವಾಕ್ಯವನ್ನು ಪ್ರಸಂಗಿಸುವುದರಲ್ಲಿಯೂ ಬೋಧಿಸುವುದರಲ್ಲಿಯೂ ಅವರಿಗೆ ಆತ್ಮಿಕ ಮನ್ನವನ್ನು ಉಣ್ಣಿಸುವುದರಲ್ಲಿಯೂ ಅವರನ್ನು ಆತ್ಮಿಕ ರೀತಿಯಲ್ಲಿ ಮುನ್ನಡೆಸುವುದರಲ್ಲಿಯೂ ಇರತಕ್ಕಂಥ ಒಂದು ವಿಶೇಷವಾದಂಥ ವರವನ್ನು ಪವಿತ್ರಾತ್ಮನಿಂದ ಪಡೆದುಕೊಳ್ಳಲ್ಪಟ್ಟವರು. ನನ್ನ ಪ್ರಿಯರೇ, ಮೇ ಐ ಟೆಲ್ ಯು ಒನ್ ಥಿಂಗ್? ನಾನೊಂದು ಮಾತು ನಿಮ್ಮ ಗಮನಕ್ಕೆ ತಳ್ಳಿಯ. ದಿಸ್ ಈಸ್ ದ ಓನ್ಲಿ ಡಬಲ್ ಪೋರ್ಷನ್ ಗಿಫ್ಟ್ ಆಫ್ ದ 18 ಗಿಫ್ಟ್ಸ್. 18 ವರಗಳಲ್ಲಿ ನಾನು ಹೀಗೆ ಹೇಳ್ಬೋದು ಏನಂತ ಹೇಳಿದ್ರೆ, ಈ ಒಂದು ಗಿಫ್ಟ್ ಉಂಟಲ್ಲ, ಇಟ್ ಈಸ್ ಎ ಡಬಲ್ ಪೋರ್ಷನ್ ಗಿಫ್ಟ್. ಎಂಥ ಗಿಫ್ಟ್ ಇದು? ದೇ ಹ್ಯಾವ್ ದ ಗಿಫ್ಟ್ ಆಫ್ ಟೀಚಿಂಗ್ ಆ್ಯಂಡ್ ಪ್ರೀಚಿಂಗ್. ದೇ ಹ್ಯಾವ್ ದ ಗಿಫ್ಟ್ ಆಫ್ ಲೀಡಿಂಗ್ ಆ್ಯಂಡ್ ಫೀಡಿಂಗ್. ಎಂಥ ಗಂಭೀರವಾದಂಥ ಸತ್ಯ. ಆ್ಯಂಡ್ ದೇ ಹ್ಯಾವ್ ದ ಗಿಫ್ಟ್ ಆಫ್ ಎಲ್ಡರ್ಶಿಪ್ and they have the gift of teacher. They are not just elder. ನೋಡ್ರಿ, ಒಂದು ಸಭೆಯಲ್ಲಿ ಕೆಲವು ಎಲ್ಡರ್ಗಳು ಇರ್ತಾರೆ. ಆದರೆ ಎಲ್ಲ ಎಲ್ಡರ್ಗಳಿಗೆ ಈ ರೀತಿಯಾದಂಥ ವಾಕ್ಯವನ್ನು ಬೋಧಿಸುವಂಥ ವರ ಉಂಟು ಎಂಬುದಾಗಿ ಅಲ್ಲ. There are certain elders in whom the Lord God in His goodness has bestowed the gift of teaching, preaching, leading and feeding. ನನ್ನ ಪ್ರಿಯರೇ, ನಾನು ಒಂದು ಮಾತು ಹೇಳಿ, ಹಾಗಾದ್ರೆ ನಾವು ಏನು ತಿಳ್ಕೊಳ್ಳೋಣ? ವಾಟ್ ಕ್ಯಾನ್ ವಿ ಅಂಡರ್ಸ್ಟ್ಯಾಂಡ್? ಆಲ್ ದ ಟೀಚರ್ಸ್ ಆರ್ ನಾಟ್ ಕಾಲ್ಡ್ ಟು ಬಿ ಎಲ್ಡರ್ಸ್, ಬಟ್ ಆಲ್ ದ ಎಲ್ಡರ್ಸ್ ಆಲ್ಸೋ ನೀಡ್ ನಾಟ್ ಬಿ ಟೀಚರ್ಸ್. ನಿಮ್ಮಲ್ಲಿ ಕೆಲವರು ಯಾರೋ ಎಲ್ಡರ್ ಟೀಚರ್ಸ್. ನನ್ನ ಪ್ರಿಯರೇ, ಅದರ ಒಂದು ವಿಷಯ ಏನಂತ ಹೇಳಿದ್ರೆ, ಒಬ್ಬ ಸಭಾ ಹಿರಿಯನು ಆತನು ದೇವರ ವಾಕ್ಯವನ್ನು ಬೋಧಿಸುವುದರಲ್ಲಿ ಪ್ರವೀಣನಾಗಿರಬೇಕೆಂಬುದಾಗಿ ವಾಕ್ಯ ಹೇಳ್ತದೆ. ಆದುದರಿಂದ ಒಬ್ಬ ಸಭಾ ಹಿರಿಯರಲ್ಲಿ ಇರಬೇಕಾದಂಥ ಒಂದು ಪ್ರಾಮುಖ್ಯವಾದಂಥ ಲಕ್ಷಣ ಯಾವುದು? ಇಟ್ ಈಸ್ ಅನ್ ಎಬಿಲಿಟಿ ಆಫ್ ಟೀಚಿಂಗ್ ಆ್ಯಂಡ್ ಪ್ರೀಚಿಂಗ್. ದೇವರ ವಾಕ್ಯವನ್ನು ಬೋಧಿಸುವಂಥ. ವಾಟ್ ಎ ವಂಡರ್ಫುಲ್ ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್. ಇದು ಗಿಫ್ಟ್ ಅಂದರೆ ಬಹುಮಾನ. ಯಾರು ಕೊಡುವುದು? ಇದು ಪವಿತ್ರಾತ್ಮನು ಕೊಡುವುದು. ಇದು ಬೈಬಲ್ ಕಾಲೇಜಿನಲ್ಲಿ ಸಿಕ್ಕುವಂಥ ಗಿಫ್ಟ್ ಅಲ್ಲ. ಇದು ಯಾವುದೋ ಒಂದು ಆರ್ಗನೈಸೇಷನ್ ಅವ್ರು ಕೊಡುವಂಥ ಸರ್ಟಿಫಿಕೇಟ್ ಅಲ್ಲ. No organization can give you a certificate saying that this is to certify that so and so has been appointed as an elder. No, no, no. The Bible says it is the Lord God who appoints the elder teacher. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ಸ್ವಾಮಿ, ನೀನು ನಿನ್ನ ಸಭೆಯನ್ನು ನಡೆಸುವುದಕ್ಕಾಗಿ ನೀನು ಕೊಟ್ಟಂಥ ಅಮೂಲ್ಯವಾದ ನಿನ್ನ ಸೇವಕರಿಗಾಗಿ ನನಗೆ ಸ್ತೋತ್ರ. ದೇವರ ವಾಕ್ಯವನ್ನು ಬೋಧಿಸುವುದು, ದೇವರ ವಾಕ್ಯವನ್ನು ಉಪದೇಶಿಸುವುದು ಮಾತ್ರವಲ್ಲದೆ ಆತ್ಮೀಕವಾದ ಮನ್ನವನ್ನು ಅವರಿಗೆ ಕೊಟ್ಟು ನಡೆಸುವಂಥ ಒಂದು ದೊಡ್ಡ ಒಂದು ವರವನ್ನು ಪವಿತ್ರಾತ್ಮನು ಸಭೆಗೆ ಕೊಟ್ಟಿದ್ದಾನೆ. ಅಂಥ ವರವುಳ್ಳಂಥ ಸಭಾ ಹಿರಿಯರಿಗಾಗಿ ನಿನಗೆ ಸ್ತೋತ್ರ. ಆ ಸಭಾ ಹಿರಿಯರಿಗೆ ನಾವು ದೀನರಾಗಿ ವಿಧೇಯರಾಗಿ ಅವರನ್ನು ಗೌರವಿಸುವವರಾಗಿ ಜೀವಿಸುವಂತೆ ಕೃಪೆ ಮಾಡು.
ಈ ಸಂದೇಶವನ್ನು ನಾವು ಕೇಳಿಸಿಕೊಂಡದ್ದು ಮಾತ್ರ ಅಲ್ಲ, ನಿನ್ನ ವಾಕ್ಯದ ಸತ್ಯದ ನೆಲೆಯಲ್ಲಿ ನಾವು ಮುಂದೆ ಹೋಗುವಂತೆ ಅನುಗ್ರಹಿಸು. ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆಮೇನ್.